ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು ಹೊಸದಾಗಿ ನೋಡ್ತಾರ ನೋಡ್ತಾ ಇದೆಯಾ? ದಿವ್ಯಾ, ನೀನು ಪ್ರತಿ ಸತಿ ನೋಡಿದಾಗೂ ಇದೇ ಫೀಲ್ ಬರುತ್ತೆ. ಈ ಫೀಲ್ ಎಷ್ಟು ರಿಫ್ರೆಶಿಂಗ್ ಆಗಿದೆ ಗೊತ್ತಾ? ರಿಯಲಿ? ದಿವ್ಯಾ, ನಾನು ನೀನು ಆಚೆ ಹೋದರೆ ಊರವರೆಲ್ಲ ನಾನು ನೋಡಿ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಇವಳು ಎಂಥ ಸೂಪರ್ ಆಗಿರೋಣ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ಲ? ರಿಯಲಿ ಡಾರ್ಲಿಂಗ್, ನಿನ್ನನ್ನು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಬಾಯಲ್ಲಿ ಹೀಗೆ ಹೇಳ್ತೀಯ ಅಷ್ಟೇ, ಅದೇ ಮದುವೆ ವಿಷಯ ಅಂತ ಬಂದಾಗ ನೀನು ರಿಯಾಕ್ಟೇ ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ವಾಪಸ್ ಬಂದ್ರ ಅವ್ರ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ದ್ಯಾ? ಥೂ, ಎಲ್ಲಿಗೆ ಹೋದ್ರು ಮತ್ತೆ ಅಲ್ಲಿಗೆ ಬಂದು ನಿಲ್ತಾಳೆ. ಇವಳು ತುತ್ತೂರಿ ನಿಲ್ಲಿಸ್ತಾನೇ ಇಲ್ಲ. ಪ್ಲೀಸ್ ಈ ಸಲ ಮತ್ತೊಂದು ಕಾರಣ ಕೊಟ್ಟು ನನ್ನನ್ನು ಡಿಸಪಾಯಿಂಟ್ ಮಾಡಬೇಡ. ದಿವ್ಯಾ, ನಿನಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ದಾನ? ಅದಕ್ಕೆ ನಾ ಪದೇ ಪದೇ ಮದುವೆ ವಿಷಯ ತೆಗೆಯೋದು. ನೀನು ಟಾಪಿಕ್ ಚೇಂಜ್ ಮಾಡಬೇಡ. ದಿವ್ಯಾ, ಟ್ರಸ್ಟ್ ಮೀ, ನೀನು ನನ್ನ ಜೀವನದಲ್ಲಿ ಸಿಕ್ಕಿರೋ ದೊಡ್ಡ ಗಿಫ್ಟ್. ನಿನ್ನನ್ನು ನಾನು ಕಳ್ಕೊತೀನ? ದಿವ್ಯಾ, ನಿನ್ನ ಮದುವೆ ಆಗಿ ರಾಣಿ ಥರ ಮೆರೆಸ್ಬೇಕನ್ನೋದೇ ನನ್ನ ಆಸೆ. ಆದರೆ ಎಲ್ಲದಕ್ಕೂ ಟೈಮು ಅಂತ ಬರಬೇಕಲ್ಲ. ಪ್ಲೀಸ್ ಒಂದು ಸ್ವಲ್ಪ ತಾಳ್ಮೆ ತಗೋ. ಇಷ್ಟು ದಿನನೇ ಕಾದಿದೆಯಂತೆ ನನಗೋಸ್ಕರ. ಇನ್ನು ಸ್ವಲ್ಪ ದಿನ ವೇಟ್ ಮಾಡು. ಅದು ಹಾಗಲ್ಲ ಸುಪ್ರೀತ್. ದಿವ್ಯಾ, ಡ್ಯಾಡ್ ಆಲ್ರೆಡಿ ಬಿಸ್ನೆಸ್ ಟೆನ್ಷನಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಈಗ ನಾನೇನಾದರೂ ನಿನ್ನ ವಿಷಯ ಹೇಳಿದರೆ ಅವರು ಡೆಫಿನೆಟ್ಲಿ ರಾಂಗ್ ಆಗ್ತಾರೆ. ಅದರಲ್ಲೂ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಮಗಳನ್ನ ನನ್ನ ಜೊತೆ ಮದುವೆ ಮಾಡಬೇಕಂತಿದ್ದಾರೆ. ಈಗೇನಾದರೂ ನಾನು ಈ ವಿಷಯ ಹೇಳಿದರೆ ರಪ್ ಅಂತ ನನ್ನ ಅವಳು ಮದುವೆ ಮಾಡಿಬಿಡ್ತಾರೆ. ಅದೆಲ್ಲ ಬೇಕಾ ದಿವ್ಯಾ? ಬೇಡ ಬಿಡು, ನಾನು ವೆಯ್ಟ್ ಮಾಡ್ತೀನಿ. ಬಟ್ ಪ್ಲೀಸ್ ದಿವ್ಯಾ, ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲ, ವೆಯ್ಟ್ ಮಾಡ್ತೀನಿ. ಅವಸರ ಮಾಡಿಕೊಂಡು ಎಡ್ವರ್ಟ್ ಮಾಡ್ಕೊಳ್ಳೋದು ಬೇಡ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಹಾಂ, ನನಗೆ ಗೊತ್ತು ನಿನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ. ಎಲ್ಲಿಗೆ ಹೋಗೋಣ? ಎಲ್ಲಿಗೂ ಹೋಗೋದು ಬೇಡ, ಇಲ್ಲಿಗೆ ತರಿಸು. ಇಲ್ಲಿಗಾ? ಯಾಕೆ, ಆರ್ಡರ್ ಮಾಡಿದ್ರೆ ಬರಲ್ವಾ? ಅಲ್ಲ, ಬರುತ್ತೆ. ಮತ್ತೆ ಆರ್ಡರ್ ಮಾಡು. ಓಕೆ. ಸತ್ಯನ ಕನಸಿಗೆ ಸಪೋರ್ಟ್ ಮಾಡೋ ಬರದಲ್ಲಿ ನಾನೇ ಅವಳನ್ನ ದೂರ ಮಾಡ್ಕೊಂಡ. ಅವಳು ದೂರ ಹೋಗಿರೋದಕ್ಕೆ ನನಗೆ ಇಷ್ಟೊಂದೆಲ್ಲ ತಳಮಳ ಆಗ್ತಾ ಇದೆಯಾ? ಅವಳನ್ನ ಎಲ್ಲರೂ ಹೊಗಳ್ತಾ ಇದ್ರೆ ನನಗೆ ಯಾಕೆ ಕೋಪ ಬರ್ತಾ ಇದೆ? ನನಗೆ ಯಾಕೆ ಬೇಜಾರಾಗ್ತಾ ಇದೆ? ನಾನು ಪೊಸೆಸಿವ್ ಗಂಡ ಅಲ್ಲ, ಆದರೂ ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ತಲೆ ಕೆಟ್ಟೋಗ್ತಾ ಇದೆ. ಕಾರ್ತಿಕ್, ಏನಾಗಿದೆಯೋ ನಿನಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಏನೂ ಇಲ್ಲ ಅಂದರೆ ಆ ಪೇಪರ್ನವ್ರ ಹತ್ರ ಯಾಕೆ ಆ ಥರ ನಡ್ಕೊಂಡೆ ನೀನು? ತಪ್ಪಲ್ವಾ ಅದು? ಹೌದು, ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ನನ್ನ ಸತ್ತಿನ ಹೆಸರಲ್ಲಿ ಗುರ್ತಿಸ್ತಾ ಇದ್ರೆ ನನಗೆ ಇರಿಟೇಟ್ ಆಗ್ತಾ ಇದೆ. ಸತ್ಯನ ಬಗ್ಗೆ ಆಗಿರ್ಬೋದು ಅಥವಾ ಅವಳ ಸಾಧನೆ ಬಗ್ಗೆ ಆಗಿರ್ಬೋದು, ನನಗೆ ಜೆಲಸಿ ಇಲ್ಲ ಅಮ್ಮ. ಆದ್ರೆ ಏನಾಗ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಎಲ್ಲರೂ ಅವಳನ್ನ ನನ್ನ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಎಲ್ಲರೂ ನಮ್ಮಿಬ್ಬರ ಮಧ್ಯ ಭೇದ ಮಾಡ್ತಾ ಇದ್ದಾರೆ, ನಮ್ಮಿಬ್ಬರನ್ನು ಬೇರೆ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಮತ್ತೆ ಅಪ್ಪನ ಮಧ್ಯ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೇಗನ್ಸುತ್ತೆ? ಹಾಗೆ ಅಲ್ವಮ್ಮ ನಾನು ಸತ್ಯ? ನನಗೆ ಅರ್ಥ ಆಗತ್ತೆ ಕಣೋ ಕಾರ್ತಿಕ್.
ನೋಡು, ಬೇರೆಯವ್ರು ಯಾರೋ ಏನೋ ಮಾತಾಡ್ತಾರೆ ಅಂತ ಅದನ್ನ ನೀನು ಮನಸ್ಸಿಗೆ ಹಚ್ಕೊಳ್ಳೂಬಾರ್ದು. ಅವ್ರ ಮಾತುಗಳು ನಿಮ್ಮಿಬ್ಬರ ಮಧ್ಯೆ ಬರಲೂಬಾರ್ದು, ನಿಮ್ಮಿಬ್ಬರ ಮನಸ್ಸನ್ನ ಒಡಿಲೂಬಾರ್ದು. ಎಲ್ಲರೂ ಮಾತಾಡೋದನ್ನ ಹೇಗಮ್ಮ ತಡೆಯೋದು? ಜನರ ಬಾಯಿಗೆ ಬೀಗ ಹಾಕಕ್ಕಾಗತ್ತೇನಪ್ಪ? ಆದ್ರೆ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಡ್ಬೋದಲ್ವಾ? ನೋಡು, ಯಾವುದೇ ಆಗ್ಲಿ ನಾವು ತಗೊಂಡ್ರೆ ಅದು ನಮ್ದು, ಇಲ್ಲ ಅಂದ್ರೆ ಇಲ್ಲ. ಅದು ವಸ್ತು ಆಗಿರ್ಬಹುದು, ಇಲ್ಲ ಮಾತಾಗಿರ್ಬಹುದು. ಇಂಥ ಟೈಮಲ್ಲೇ ಸತ್ಯ ನನ್ನ ಜೊತೆ ಇಲ್ಲ. ಒಳಗಡೆ ಎಲ್ಲ ಖಾಲಿ ಖಾಲಿ ಫೀಲಿಂಗ್. ಒಟ್ಟಿನಲ್ಲಿ ಎಲ್ಲ ನನ್ಗೆ ಇರಿಟೇಟ್ ಆಗ್ತಾ ಇದೆ. ಇನ್ನೆಷ್ಟು ದಿನ ನಮ್ಮನೆ? ಅವಳು ಆದಷ್ಟು ಬೇಗ ವಾಪಸ್ ಬರ್ತಾಳೆ. ಅಲ್ಲಿವರೆಗೂ ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕಲ್ವಾ? ಅಲ್ಲ, ಅವಳು ಸಾಧನೆ ಮಾಡ್ತಿದ್ದಾಳೆ. ಅವಳಿಗೋಸ್ಕರ ಗಂಡನಾಗಿ ನೀನು ಇಷ್ಟಾದ್ರೂ ತ್ಯಾಗ ಮಾಡ್ಬೇಕಲ್ವೇನೋ? ಅವಳು ವಾಪಸ್ ಬಂದ್ಮೇಲೆ ನಿಮ್ಮಿಬ್ಬರಿಗೂ ಹೇಗೆ ಬೇಕೋ ಹಾಗಿರಿ. ಅಲ್ಲಿವರೆಗೂ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಆರಾಮಾಗಿರು. ಅಮ್ಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳು. ನಾನು ಒಳ್ಳೆ ಗಂಡ ಅಲ್ವಾ? ಸತ್ಯನ ಬಗ್ಗೆ ಈ ಥರ ಯೋಚನೆ ಮಾಡೋದು ತಪ್ಪಲ್ವಾ ಅಮ್ಮ? ಕಾರ್ತಿಕ್, ನೀನು ಒಳ್ಳೆ ಗಂಡ ಆಗಿದ್ದಕ್ಕೇನೆ ಅವಳಿಗೆ ಸಪೋರ್ಟ್ ಮಾಡಿ ಅವಳಿಗೆ ಪೊಲೀಸ್ ಟ್ರೈನಿಂಗ್ ಕಳಿಸ್ಕೊಟ್ಟಿದ್ಯಾ. ಅದನ್ನ ನೀನು ಜನರಿಗೆ ಒಪ್ಪಿಸ್ಬೇಕಾಗಿಲ್ಲ ಕಾರ್ತಿಕ್. ನಿನ್ನ ಅಂತರಾತ್ಮಕ್ಕೆ ಗೊತ್ತಲ್ವಾ ನೀನೇನು ಅಂತ. ಅಷ್ಟು ಸಾಕು. ನಿಮ್ಮಿಬ್ಬರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ತಿಳಿ ನೀರಿನ ಕೊಳದ ಥರ ಪ್ರಶಾಂತವಾಗಿರ್ಬೇಕು. ಅದಕ್ಕೆ ಯಾರೂ ಕಲ್ಲೆಸೆಯೋದಕ್ಕೆ ನೀನು ಬಿಡಬಾರ್ದು. ಹಬ್ಬ ಸದ್ಯಕ್ಕೆ ಸುಮ್ಮನಾದ್ಲು, ಬಟ್ ನಾಳೆ ಮತ್ತೆ ಅದೇ ವಿಷಯ ತೆಗಿತಾಳೆ. ಹೇಗಾದರೂ ಮಾಡಿ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಎಷ್ಟು ದಿನದಿಂದ ಟ್ರೈ ಮಾಡ್ತಾನೇ ಇದ್ದೀನಿ. ಮದುವೆ ಲವ್ ಅಂತಾಳೆ ಹೊರತು ಕೈಗೆ ಸಿಗ್ತಾ ಇಲ್ಲ. ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ. ನೋಡೋಣ ಅದೆಷ್ಟು ದಿನ ಅಂತ. ಇಂಥವ್ರನ್ನ ಹೇಗೆ ಪಳಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹಾಗೆ ನೋಡ್ತಾ ಇದೆಯಾ? ತಿನ್ನು. ನನ್ನನ್ನು ನೋಡ್ತಿದ್ರೆ ಹೊಟ್ಟೆ ತುಂಬಲ್ಲ. ನೀನೇ ತಿನ್ನಿಸ್ತೆ ಅಂತ ಕಾಯ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.